ಗಾಳಿಯು ಸರಿದಿರಲು ಬೆಳಕು ಹರಿದಿರಲು ಎಲ್ಲ ಎಲ್ಲೆಯ ಮೀರಿ ನರನಾಡಿಯಲು ಸ್ವರ ತುಂಬಿರಲು ಹಾಡುವೆ ಹಾಡುವೆ ಒಲಿದ ಅವಕಾಶ ಬದುಕ ಹೊಸ ವೇಷ ಹರಕೆ ಹಲವು ಹಾಯ್ ಗಾಯ್ಸ್, ಸೊ ನೀವೇನು ನೋಡ್ತಾ ಇದ್ದೀರಾ, ಯಾರೋ ಅಷ್ಟೊಂದು ಜನ ಇಲ್ಲ, ಫುಲ್ ಒಬ್ಬನೇ ಇರೋದು. ಸುತ್ತಲೂ ಮರ ಗಿಡಗಳು, ಒಂಥರ ಲೈಕ್ ಕಾಡು ನಡುವೆ ಹೋದಂಗೆ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ ಏನೇನಿದೆ ಅಂತೇಳಿ. ಒಟ್ಟಿನಲ್ಲಿ ಈ ಒಂದು ಹಾದಿಲಿ 5 ಸ್ಥಳಗಳಿದೆಯಂತೆ, ನೋಡುವ. ಸೊ ಮೊದಲನೇದಾಗಿ ಇಲ್ಲಿ ಮಲರಾಯ ದೇವಸ್ಥಾನ ಅಂತ ಕಾಣಿಸ್ತಾ ಇದೆ. ಇದು ಮಲರಾಯ ದೇವಸ್ಥಾನ. ಆ್ಯಂಡ್ ಹಿಂಗೆ ಹೋಗ್ತಾ ಹೋಗ್ತಾ ನನಗೆ ಎಂತ ಇದೆ ಅಂತ ಗೊತ್ತಿಲ್ಲ ಗಾಯ್ಸ್, ಫುಲ್ಲೆಲ್ಲ ಬರೀ ಕಾಡಿರೋದು ನೋಡಿ. ಮತ್ತು ಮಳೆ ಸಹ ಬರ್ತಾಯಿದೆ, ಮಳೆ ನಿಂತ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಸೊ ಅಷ್ಟು ಮೆಟ್ಲು ನಾನು ಎತ್ತಬೇಕಾಗ್ತದೆ ನೋಡಿ, ಅಲ್ಲಿದೆಯಲ್ಲ ಫುಲ್ಲೆಲ್ಲ ಬರೀ ಕಾಡು ಅಂದರೆ ಕಾಡು. ಸುತ್ತಲೂ ಏನೂ ಸಹ ಕಾಣಿಸ್ತಾ ಇಲ್ಲ. ನಂಗೊಂಥರ ಭಯ ಆಗ್ತಿದೆ, ಯಾರೂ ಕೂಡ ಇಲ್ಲ. ಅಯ್ಯೋ ದೇವ್ರೆ. ಸೊ ನೆಕ್ಸ್ಟ್ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಸ್ಥಳ ಬಂದು ಕದ್ರಿ, ಮಂಗಳೂರಿನಲ್ಲಿ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ ಹತ್ರನೇ ಇರೋದು. ಟೆಂಪಲ್ ಮುಂದೆ. ಸೊ ನೀವು ಆ ಟೆಂಪಲಿಂದ 5 ಲೈಕ್ ಮೇಲೆ ಬಂದರೆ ನಿಮಗೆ ಮೆಟ್ಲು ಕಾಣಿಸುತ್ತೆ. ಆ ಮೆಟ್ಲಿಂದ ನಿಮಗೆ ಒಂದು 5 ಪ್ಲೇಸ್ ಇದೆ. ಸೊ ಆ 5 ಪ್ಲೇಸಲ್ಲಿ ಅಲ್ಲಿಂದ ಕೆಳಗೆ ಬರುವುದು, ಹಾಗೆ ಮೇಲೆ ಹೋಗೋದು. ಸೊ ಇದೇನು ನೋಡ್ತಾ ಇದ್ದೀರಾ ನೀವು, ಇದು ಪರಶುರಾಮ ಮಹಾದ್ವಾರ ಅಂತೇಳಿ ಗೋಕರ್ಣ ಕಂದಕ ಅಂತ ಕರೀತಾರೆ. ಸೊ ನಾ ಈಗ ಬಂದದ್ದು ಪರಶುರಾಮ ಟೆಂಪಲ್. ಅಲ್ಲಿ ಪರಶುರಾಮ ಟೆಂಪಲ್ ಅಂತೇಳಿ ಇದು ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಇದು ಫುಲ್ಲು ಅದೇ. ಮತ್ತು ಇದ್ರ ಮೇಲಿದ್ರೆ ಹೋಗ್ಲಿಕ್ಕೆ ಚೆಂದ ಇರ್ತಿತ್ತು, ಬಟ್ ಏನು ಮಾಡೋದು, ಅದೇನು ಕಾಣಿಸ್ತಾ ಇದೆಯೋ ನಾನು ಬಂದಿರತಕ್ಕಂಥ ಒಂದು ದಾರಿಯಲ್ಲ, ಅದು ನವಗ್ರಹ ವನ ಅಂತ ಹೇಳಿ. ಸೊ ಫ್ರೆಂಡ್ಸ್, ಈಗ ನಾನು ಇರೋದಿಲ್ಲಿ. ಇಲ್ಲಿ ಯಾವುದೋ ಹಳೆಯ ಕಾಲದ ಶಾಸನ ಇದೆ, ಬಟ್ ಯಾವುದು ಅಂತ ಗೊತ್ತಿಲ್ಲ. ಬಟ್ ಅಲ್ಲೇನಾದರೂ ತುಳು ಅವರ ಒಂದು ಸೂರ್ಯ ಮತ್ತು ಚಂದ್ರಾಕೃತಿ ಇದೆ, ಅವ್ರದ್ದೊಂದು ಲಿಪಿ ಅದು. ಮತ್ತು ಅದು ಕೂಡ ಯಾವ ಲಿಪಿಲಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನಾನು ಬಂದು ನೋಡಿದಂಗೆಲ್ಲ ತುಂಬ ಶಾಸನಗಳಿದೆ ಫ್ರೆಂಡ್ಸ್. ಇದು ಸಿದ್ಧ ಜ್ವಾಲನಾಥ್ ಅವರ ಜೀವಂತ ಸಮಾಧಿ ಅಂತೆ, ಮತ್ತು ಅದು ನವಗ್ರಹ ವನ. ಹಾಗೆ ಅದು ಗೋಕರ್ಣನಾಥ್ ಮಂದಿರ ಅಂತೆ. ಬನ್ನಿ ನೋಡುವ. ಇದು ಶಿವ ಗೋರಕ್ಷಕನಾಥ ಮಂದಿರ. ಇದನ್ನು ಕೈ ಮುಕ್ಕೊಂಬಿಡಿ. ನಂಗೊಂಥರ ಭಯ ಆಗ್ತಿದೆ, ಇಲ್ಲಿ ಎಲ್ಲಿ ಹೋಗಬೇಕು, ಏನು ಫುಲ್ ಮಳೆ ಬೇರೆ ಬರ್ತಾಯಿದೆ, ಯಾರೂ ಕೂಡ ಇಲ್ಲ. ಇದು ದೇವಸ್ಥಾನಕ್ಕೆ ಹೋಗುವ ದಾರಿ. ಮೊದಲ ಸಲ ಬದುಕಿರುವೆ ಅನಿಸುತ್ತಿದೆ, ಅಲ್ಲಿ ನಾ ಎಂತ ನೋಡಿಕೊಂಡು ಬಂದೆ, ಅಲ್ಲಿ ಯಾರೂ ಜನ ಸಹ ಇರಲಿಲ್ಲ. ಬಟ್ ಇಲ್ಲಿ ನನಗೀಗ ಸ್ವಲ್ಪ ಉಸಿರು ಮೇಲೆ ಬಂದ ಹಾಗೆ ಆಗಿದೆ. ಎಂತಕ್ಕಂದರೆ ಇಲ್ಲಿ ಸ್ವಲ್ಪ ವಿಶಾಲವಾಗಿದೆ. ಬಟ್ ನಾನು ಬರಬೇಕಾದ್ರೆ ಅಲ್ಲಿತ್ತಲ್ಲ, ಅದು ಕಂದಕಗಳ ಥರ ಇತ್ತು ಕದ್ರಿಯೊಳಗಡೆ. ಲೈಕ್ ಆ ಒಂದು ಟೆಂಪಲಿಂದ ಮೇಲೆ ಬರ್ತಾ ಮೆಟ್ಟಿಲುಗಳ ಮೇಲೆ ಮೆಟ್ಟಿಲುಗಳು ಹಾಕಿಕೊಂಡು ಬಂದರೆ, ಸೊ ನಿಮಗೆ ಒಂಥರ ಭಯ ಆಗ್ತದೆ. ಮತ್ತು ಇದೇನು ನೋಡ್ತಾ ಇದ್ದೀರಾ ನೀವು, ಭೈರವನಾಥ ಮಂದಿರ ಅಂಥೇಳಿ, ಕದಳಿ ಕಾಲ ಶ್ರೀ ಭೈರವನಾಥ ಮಂದಿರ. ಸೊ ನಾನು ಅಲ್ಲಿ ಎಂಥ ಸಹ ಮಾತಾಡಲಿಲ್ಲ, ಯಾಕಂದರೆ ಒಳಗಡೆ ಫೋನ್ ಅಲೋ ಇಲ್ಲ ಅಂತ ಹೇಳಿದ್ರು. ಬಟ್ ನಂಗೆ ಅವರಿಗೆ ಗೊತ್ತಿಲ್ಲದಾಗೆ ಇದಕ್ಕೆ ಫೋನ್ ತೆಕ್ಕೊಂಡು ಇದು ಮಾಡಿದ್ದೀನಿ. ಸೊ ಮುಂದೆ ಹೋಗೋಣ. ಐ ಥಿಂಕ್ ಇದು ಇಷ್ಟೇ ಫ್ರೆಂಡ್ಸ್, ಇಲ್ಲಿ ಮುಂದೆ ಏನಿಲ್ಲ, ಮತ್ತೆ ಹಂಗೆ ಹೋಗ್ಬೇಕು ಕೆಳಗಡೆ ಅಷ್ಟೇ, ಮುಗಿಯಿತು ಅಂದ್ಕೊಳ್ತೀನಿ ಇದು. ಸೊ ನಾನು ಮತ್ತೆ ಮೇಲಿಂದ ಬಂದು ಮತ್ತು ಮೇಲೆ ಹೋಗಿ ಕೆಳಗೆ ಬಂದೆ. ಸೊ ಇದೆಲ್ಲ ಈ ಥರ ಇದೆ. ಮತ್ತು ಇಲ್ಲಿ ಹನುಮಾನ್ ಸ್ಟ್ಯಾಚು ಇದೆ, ಒಂದು 15-20 ಅಡಿ ಇರ್ಬೋದು ಅಷ್ಟೇ.
ಸೊ ನೀವೇನು ನೋಡ್ಲತ್ತಿರಿದ ಇದು ಬಂದು ಪೂರಾ ಲೈಕ್ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ ಅದ. ಮತ್ತು ನಾ ಅಲ್ಲಿ ಮೇಲ್ಗಡೆ ಹೋಗಿ ಬಂದಿದ್ದಲ್ಲ, ಸೊ ಅಲ್ಲಿಂದ ಮತ್ತೆ ನಿಮ್ಗೆ ಇಲ್ಲಿ ಬರಬೇಕು. ಸುಮಾರು 150-200 ಸ್ಟೆಪ್ ಆಗುತ್ತೆ. ಸೊ ಅದು ಎಂಟಿರೋದು. ಅಲ್ಲಿಂದ ಬಂದರೆ ನಿಮಗೆ ಆ ಕಡೆ ರೌಂಡ್ ಹಾಕ್ಕೊಂಡು ನಿಮಗೆ ಒಳಗಡೆ ಹೋಗ್ಲಿಕ್ಕೆ ಆಗ್ತದೆ. ಒಳಗಡೆ ಬಂದರೆ ನಿಮಗೆ 2 o'clock ಒಳಗಡೆ ಅಷ್ಟೊತ್ತಿಗೆ ಅವ್ರು ಕ್ಲೋಸ್ ಮಾಡ್ತಾರೆ. ನಿಮಗೆ ಇಲ್ಲೆಲ್ಲ ನೋಡ್ಬೋದು ನೀವು, ಆಗಿನ ಕಾಲದ ಶಾಸನಗಳೆಲ್ಲ ಇಕ್ಕಿರ್ತಾರೆ ಅಲ್ಲಿ, ಕಾಣಿಸ್ತಿದೆಯಲ್ಲ. ಸೊ ಇದೆಲ್ಲ ಆಗಿನ ಕಾಲದ ಶಾಸನಗಳು. ಬಟ್ ಓದೋದಕ್ಕೆ ನನಗೂ ಬರೋದಿಲ್ಲ, ನಿಮಗೂ ಬರೋದಿಲ್ಲ. ಸೊ ನೀವೇನೆಲ್ಲ ನೋಡ್ತಿದ್ದೀರಲ್ಲ, ಇದೆಲ್ಲ ಶಾಸನ ಕಲ್ಲುಗಳು ಬರೆದಿರ್ತಕ್ಕಂಥದ್ದು. ಬಟ್ ಇಲ್ಲೇನೋ ಅಳಿಸೋಗಿದೆ ಈಗ ಎಲ್ಲ ಕೂಡ. ಅದೇ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ ಈಗ ಕ್ಲೋಸ್ ಆಗಿದೆ. ಮತ್ತೆ 4 ಗಂಟೆ ಮೇಲೆ ಓಪನ್ ಮಾಡ್ತಾರೆ. ಇಲ್ಲೆಲ್ಲ ಐತಲ್ಲ, ಇದೆಲ್ಲ ನಿಮ್ಗೆ ಹಳೆ ಕಾಲ ಶಾಸನಗಳು. ಬಟ್ ಈಗ ಶಾಸನ ಎಲ್ಲ ಅಳಿಸಿ ಹೋಗಿದೆ ಅಲ್ಲೆಲ್ಲ. ಸೊ ಅಲ್ಲಿ ತುಂಬ ಸುತ್ತಮುತ್ತ ಗುಡಿ ಮುಂದೆ ಸುತ್ತಮುತ್ತ ಇಟ್ಟಾರ ಅವ್ರ ಶಾಸನಗಳು. ಅಂತ ನೋಡೋಕೆ ಹೋದ್ರೆ ಫ್ರೆಂಡ್ಸ್ ಇಲ್ಲಿ ಕಾಣ್ತದಲ್ಲ, ಇದು ಪೂರ ಇದು ಕದ್ರಿ ಟೆಂಪಲ್ ಇದ್ದಾರೆ. ನಾ ಆಗಲೇ ಒಳಗೆ ಹೋಗಿನಿ ಅಂತಂದ್ರೆ ನಿಮ್ಗೆ ಅದು ಕಾಡಿನೊಳಗೆ ಹೋಗ್ಬೇಕಷ್ಟು. ನೆನೆಸ್ಕೊಂಡು ಪೂರ ನೆಗಡಿ ಆಗ್ಯದ ಮರ ನನಗಂತೂ. ಸೊ ಇದು ಮಂಜುನಾಥ ಸ್ವಾಮಿ. ಅದು ಇಲ್ಲಿ ಫೋಟೋ ಅದ ನೋಡ್ರಿ, ಇದು ಮಂಜುನಾಥ ಸ್ವಾಮಿ ಅದ. ಇಲ್ಲೇ ಅದೊಂದೇನು ಕಳಿಸೋದಲ್ಲ, ಅದ್ರ ಕೆಳಗದ. ಈಗ ನಾ ಊಟಕ್ಕೆ ಹೋಗಿ ಒಳ್ಳೆ ಬರೋಣ, ಬಂದುಬಿಟ್ಟು ಇದು ಮಾಡ್ಕೊಂಬ